ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಏನಪ್ಪ ಇದು ಹೊಸ್ದಾಗಿ ಏನು ಟ್ವಿಸ್ಟ್ ಕೊಡ್ತವನೆ ಅಂತ ನೋಡ್ತಿದ್ದೀರಾ? ಹೌದು, ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೇನೆ. ಬೆಂಗಳೂರೇನು ಹೊಸದ, ನಾವೇ ನೋಡ್ತಾ ಇರೋ ಶಾಸನ ಅಂತ ತೋರಿಸ್ತೀನಿ ಅಂದ್ಕೊಂಡ್ರ? ಇಲ್ಲ, ನಮ್ಮ ಗಾಯ್ಸ್ ಜೊತೆ ಏನು ಇವತ್ತು ಏನು ಸಮ್ಮಿಲನ ಹೋಗ್ತಾ ಇದ್ದೀವಿ ಅಲ್ಲ. ಸೊ ನಮ್ಮ ಬ್ರೋ ಒನ್ ವೇಲ್ ಬಂದ್ಬಿಟ್ಟು ಭಾರಿ ದೊಡ್ಡ ಪೈಲಟ್ ಅಂದ್ಬಿಟ್ಟು ಅಲ್ಲಿ ನಿಲ್ಸ್ಕೊಂಬಿಟ್ಟು ಒಂದು ವೇಲಿ ಮ್ಯಾಪ್ ಕಳಿಸ್ಬಿಟ್ಟು ಬರೋ ಇಲ್ಲಿಗೆ ಅಂತಾನೆ. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತಿನ ವ್ಲಾಗ್ ಬಂದು ನಮ್ಮ ಓಲ್ಡ್ ಗ್ಯಾಂಗ್ ವಿತ್ ನ್ಯೂ ಡೇಸ್. ಯಾವ ಮಾಡ್ತವನೆ ಎಲ್ಲ ನಾನು ಹೀರೋ 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 ಥರ ನಿಂತ್ಕೊಂಡು ನೋಡಿ ಅಲ್ಲ ಕಾಯ್ಕೊಂಡು. ಹಾಯ್ ಬ್ರೋ. ಇಲ್ಲಿಲ್ಲಾದ್ರೆ ಮನೇಲಿ ನೋಡ್ತಾರೆ ಬಿಡು. ವಾಲಿ ತಡಿಲ್ಲ, ಕೂತ್ಕೊತೀನಿ. ಮಚ್ಚ ಇರ್ಲಿ, ನಮ್ದು ಒಂದು ಲೈಫು ತೋರ್ಸ್ಕೊಳಕ್ಕಾದ್ರು ಬೇಕಲ್ಲ. ಇಲ್ಲಯ್ಯ, ನಾನು ಹಿಂಗೆ ಬರ್ಬೋದಾಯ್ತಲ್ಲ ಅನ್ಕೊಂಬಿಟ್ಟ. ಗಾಯ್ಸ್, ನಮ್ಮ ಬ್ರೋ ಈಗ ಫುಲ್ಲು ರೈಡರು ನೋಡ್ರಿ. ಈಗ ಹೊಡಿತಾನೆ ಗಾಡಿಯ ಚಿತಾಲ್ ಪತಾಲ್ ಥರ ಹೊಡಿಸ್ತಾನೆ. ಈಗ ಹೋಗೋದಂತ ಗ್ಯಾರಂಟಿ, ಎಲ್ಲಿಗೆ ಅಂತ ಗೊತ್ತಿರಲ್ಲ ಅಷ್ಟೇ. ನೋಡ್ರಿ ಅಣ್ಣ, ಭಯ ಆಯ್ತದ. ಈ ರೋಡ್ ಮೊದಲೇ ಚಿಕ್ಕದು, ನೀವು ನಿಧಾನಕ್ಕೆ ಹೋಗ್ರಿ. ನನಗೆ ಕಂಟೆಂಟ್ ಕೊಡೋಂಗೋಸ್ಕರ ಅವ್ನು ಎಲ್ಲ ಕೆಲಸ ಮಾಡ್ತಾನೆ. ನಾನು ಆರಿಸ್ತೇನೆ ನೋಡೀಗ. ಒಂಥರ ಅದು ಯಾವುದೋ ಫಿಲಮಲ್ಲಿ ಹೇಳ್ತಾರೆ ಗೊತ್ತಾ, ಹೇಳಿದ ಕೆಲಸ ಉಲ್ಟಾ ಮಾಡ್ತಾರೆ ಅಂದ್ರಲ್ಲ, ಹಂಗೆ. ಕಾಲ್ಗಿಲ್ ಮುರ್ದ ಅಂದ್ಕೊಂಡ್ಕೊಳ್ಳ, ಹುಷಾರ್ಕೊಳ್ಳ. ಅಣ್ಣ, ನಮ್ಮ ಅಮ್ಮಂಗೆ ನಾನು ಒಬ್ಬನೇ ಮಗ, ಗಂಡು ಮಗ. ಯಾರಿಗೆ ಗೊತ್ತು, ಸಾಯಿಸ್ಬಿಡಿ ಹೇಳ್ತೀನಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮ್ಮ ಪ್ರಕಾರ ನಾವೇನು ಗಾಂಧೀಜಿ ಅವ್ರ ಥರ ಸತ್ ಮೇಲೆ ನಮ್ದು ಸ್ಟ್ಯಾಚ್ಯೂ ಅಲ್ಲ ಈ ಬಸ್ ಸ್ಟ್ಯಾಂಡ್ಗೆ ಇಲ್ಲೆಲ್ಲ ಇಡ್ತಾರೆ ಅಂದ್ಕೊಂಡಿದ್ಯಾ? ನೋ ವೇ. ಅದಕ್ಕೆ ಯೂಟ್ಯೂಬಲ್ಲಿ ವ್ಲಾಗರು ಇದೇ ಇರುತ್ತೆ. ಅಯ್ಯೋ, ಬೆಂಗಳೂರಿನಲ್ಲಿ ಭಾರಿ ಮಳೆ. ಎಸ್, ಇದೀಗ ಬಂದ ಸುದ್ದಿ, ಬೆಂಗಳೂರಿನಲ್ಲಿ ಭಾರಿ ಮಳೆ. ಯಾವ ರಸ್ತೆ ಇದು? ವೈಟ್ ಫೀಲ್ಡ್ ರಸ್ತೆಯಲ್ಲಿ ಮಳೆ ಬಂದು ಬಂದು ಕೊಚ್ಚಿ ಹೋಗುತ್ತಿದೆ. ಮಳೆ ಬಂದಿರುವಂತಹ ಕಾರಣದಿಂದಾಗಿ ಎಲ್ಲ ವೆಹಿಕಲ್ಸ್ಗಳಿಗೆ ತೊಂದರೆಯಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ FM ರೇಡಿಯೋ. ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ನೋಡಿ ಗಾಯ್ಸ್, ಬೆಂಗಳೂರಲ್ಲಿ ನಮ್ಮ ಬ್ರೋ ಯಾರು ರೇಂಜಿಗೆ ಹೊಡಿತಾನೆ. ಸಿಗ್ನಲ್ ಇದ್ರು ಲೌಡ ನೀವು ಏನಾದ್ರು ನಮ್ಗೆ ಏನಾಗಬೇಕು ಅಂತ ಹೊಡಿತಾರೆ ಗಾಡಿ. ಅದನ್ನು 3 ಜನ ರೈಡಿಂಗು. ಇದರಲ್ಲಿ ಗಾಡಿಲಿ DL ಇಲ್ಲ, RC ಇಲ್ಲ, ಯಾವುದೂ ಇಲ್ಲ. ಕಿತ್ಕೊಂಡ್ರೆ ಗಾಡಿ ಸಮೇತ ಕಿತ್ಕೊಂಡು ಕಳಿಸ್ತಾನೆ ನಮ್ಮನ್ನ. 20,000 3 ದಿನ ಕುತ್ಕೊತೀನಿ ನಾನು, ಏನಾರು ಮಾಡ್ಕೊಳ್ರಿ ಅಂತ. ಕಾಮಿಡಿ ಹೆಂಗೆ ಗೊತ್ತಾ ಮಚ್ಚ, ಯಡಿಯೂರಿಂದ ಟ್ರೈನ್ ಇತ್ತು, ಫ್ರೀಯಾಗಿ ಅದು ಬಂದ್ಬಿಟ್ಟಿದ್ವಿ. ಮಿಷನ್ ಕಂಪ್ಲೀಟೆಡ್, ಯಾರಿಗೂ ಗೊತ್ತಿಲ್ಲ, ಸೀಕ್ರೆಟ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಜೀವನದ ಬಯಸ್ದು ಜೀವನ ಹೆಂಗದ ಅಂತ ನೋಡಿ. ಒಂದೊಂದ್ಸಲ ಯಾರು ಅಲ್ಲ, ಒಂದೊಂದ್ಸಲ ಯಾರು 200 ರೂಪಾಯಿ ಕಡಿದ್ರೆ ಹಾಕಕ್ಕೆ ಎಷ್ಟು ಭಯ ಆಯ್ತದ ಗೊತ್ತಾ? ನೋಡೋದಿಲ್ಲ, ನಮ್ಮ ಹತ್ರನೇ ಇರಲ್ಲ, ಹಂಗಾಗಿರುತ್ತೆ. ಇನ್ನೊಂದ್ಸಲ ದೌಲತ್ ಏನಾರು ಮಾಡಿದ್ರೆ 200 ಅಲ್ಲ 2,000 ಖರ್ಚು ಮಾಡೋಕ್ಕೆ ಯೋಚನೆ ಮಾಡಲ್ಲ. ಅದು ಹುಡುಗರು ಗೊತ್ತು. ಇದೆ ಜೀವನ, ಸಾಕಾಗಿದೆ ಈ ಟ್ರಾಫಿಕ್ ಜೀವನ. ಬೆಂಗಳೂರು ಬೆಂಗಳೂರು ಏನಾಗಿದೆ ಈ ಬೆಂಗಳೂರಿಗೆ? ಎಲ್ಲವೂ ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಮಳೆಯ ಜಂಜಾಟ, ಟ್ರಾಫಿಕ್ನಲ್ಲಿ ಪರದಾಟ, ರೋಡ್ಗಳು ಕಿತ್ತಾಟ. ಇವೆಲ್ಲ ಕವಿತೆಗಳು ಯೋಗರಾಜ್ ಅವರ ಬರದಾಟ. ರಾಷ್ಟ್ರ ಸಮಸ್ಯೆ ತಂದು ನನ್ನ ಕೇಳಿದ್ರೆ
ನಾವಿವಾಗ ಬಂದಿರೋದು ಮಲ್ಲೇಶ್ ಪಾಳ್ಯ. ಈ ಮಲ್ಲೇಶ್ ಪಾಳ್ಯದಲ್ಲಿ ಫೇಮಸ್ ಆಗಿರುವಂಥ ವ್ಯಕ್ತಿಯ ಮನೆ ಇದೆ. ಯಾರ್ದು ಗೊತ್ತಾ? ನಮ್ಮ ಇನ್ಸ್ಟಾನ ಒಂದು ಸಲ ಅಕೌಂಟ್ನ ಢಗ್ ಅಂತ ಅನಿಸಿರುವಂತಹ ಕಿಲಾಡಿಗಳು ವಿಕಿಪೀಡಿಯಾ. ಸರ್ ವಿಕಿಪೀಡಿಯಾ ಅವರಲ್ವಾ? ಹಾಂ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನ್ ಸರ್. ಇಲ್ಲೇ ಎಲ್ಲ ಮನೆ ಎಲ್ಲಿ ಅಂತ ಗೊತ್ತಿಲ್ಲ ನಮಗೂ. ಮಲ್ಲೇಶ್ ಪಾಳ್ಯದಲ್ಲಿ ಅವತ್ತಿಲ್ಲ ನಡ್ಕೊಂಬಂದಿದ್ದಲ್ವ ಮಚ್ಚ ಅಲ್ಲಿಂದ ಇಲ್ಲಿಗೆ? ಪೆಟ್ಟೋ ಕಾಣಿಸ್ಲಿಲ್ಲ ಅಂದರೆ ಇನ್ನೇ ಮಾಡೋಕ್ಕಾಗತ್ತೆ, ಪೆಟ್ಲೇಬೇಕು. ಅಂತೂ ಇಂತೂ ನಮ್ಮ ಲೊಕೇಶನ್ಗೆ ಬಂದ್ವಿ. ಬ್ರೋ ಏನೋ ಮಾಡ್ತಾ ಇದ್ದಾರೆ, ಪೂಜೆಯನ್ನು ಮಾಡ್ತಾರೆ. ದೇವರೇ ಕಾಪಾಡಪ್ಪ. ಹಾಯ್ ಬ್ರೋ. ನಮ್ಮ ಬ್ರೋ ಅವರು ವರ್ಕಲ್ಲಿದ್ದಾರೆ. ಸೊ ಡೋಂಟ್ ಶೋ ದ ವರ್ಕ್ ಪ್ಲೇಸಸ್. ಗೊತ್ತಾಗಿ ಎಲ್ಲ ಪ್ರೈವೇಟ್, ಈಗ ಯಾರನ್ನೂ ತೋರಿಸೋಂತಿಲ್ಲ. ಓಕೆ ಬ್ರೋ. ಬನ್ನಿ ನಮ್ಮ ಬ್ರೋ ಅವ್ರ ಮನೆಗೆ ಹೋಗೋಣ. ಚಿಕ್ಕ ನಮ್ಮ ಬ್ರೋ ಲಾಗ್ ಮಾಡೋದು ಹೇಳ್ಕೊಡ್ತಾರೆ. ಮಾರು ಮಚ್ಚ, ನಿನ್ನ ನೋಡೇ ಕಲ್ತಿದ್ಕಲ್ಲ ವ್ಲಾಗ್ ಮಾಡೋದನ್ನ. ನೀನು ಜಮಾನ್ದಲ್ಲಿ ಕಿಂಗು ಅಂತ ಗೊತ್ತು. ಅಣ್ಣ ಯಾವಾಗ ಕಿಂಗ್ ಗೊತ್ತಾ? SMR ಜೊತೆ ಎಲ್ಲ ಪಬ್ಜಿ ಆಡ್ತಾನೆ ಅಣ್ಣ. ಕಿಂಗು ಅವನು, ನೋಡೋಕೆ ಮಾತ್ರ ಹಿಂಗಿರೋದು. ಎಲ್ಲ SMR ಅವರು ಇವರು ಎಲ್ಲ ಪರಿಚಯ. ಒಂದಿನ ಪರಿಚಯ ಮಾಡ್ಕೊಳ್ಳೋ ವ್ಲಾಗಲ್ಲಿ ನಾವು ಮಾಡ್ತೀವಿ ಅಂತ ತೋರಿಸ್ತೀವಿ. ಮಚ್ಚ ನೀನು ಹೇಳ್ಕೊಡ್ಬೇಕು ಮಚ್ಚ, ನಮಗೆ ಮಾಡೋಕ್ಕೆ ಬರಲ್ಲ. ನೀನು ಹೇಳ್ಕೊಟ್ರೆ ನಾವು ಕಲ್ತ್ಕೊತೀವಿ. ಹೆಂಗೆ ಹಿಡ್ಕೋಬೇಕು ಹೇಳಪ್ಪ? ಹೆಂಗೆ ಹಿಡ್ಕೋಬೇಕು ತೋರಿಸ್ಲಾ? ಹಾಯ್ ಗೈಸ್, ಇವತ್ತು ನಮ್ಮ ಮಧು ಅಣ್ಣರ ಇತರ ಜಾಗದಲ್ಲಿ ಪೂಜೆಯನ್ನು ಮಾಡ್ತಿದ್ದಾರೆ. ಮಂಡಲಾರಾಧನೆ ಮಾಡ್ತಾ ಇದ್ದಾರೆ. ಈ ಕಡೆ ಕುಬೇರಾಯ ವೈಶ್ವನಾಯ ಮಹಾದೇವಾಯ ನಮಃ. ಎಲ್ಲ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಬ್ರೋ ಟೀಟು ಹಿಂಗೆ ಸ್ವಲ್ಪ ಬೆಳ್ಳಕ್ಕೆ ಕಾಣ್ತಿದ್ಯಾ ಮಚ್ಚ ಕ್ಯಾಮ್ರಾದಲ್ಲಿ? ಸ್ಮಾರ್ಟ್ ಆಗಿದ್ದೀನಲ್ಲ? ತುಂಬಾ ಸ್ಮಾರ್ಟ್ ಆಗಿದ್ದೀರಿ. ಅಣ್ಣ ಬಂದ. Hero is on the brand. ಇದು ಕ್ರೇಜು. ಅಷ್ಟಿಲ್ದೆ ನಮ್ಮ ಮನೋಣ ಅಂತ ಹೇಳಲ್ಲ ಕ್ರೇಜ್ಗೆ. ನಾವು ಕ್ರೇಜ್ಗೆ ಪಾಪೆ ಯಾವುದಕ್ಕೋ ಹೊಸ ಗಡೀಲಿ ಹೊಸ ಟ್ರಿಪ್ಪು. ಇದು 2ನೇ ಸಲ ಅಣ್ಣ. ಅವಾಗ ಒಂದ್ಸಲ ಬಂದಿದ್ವಲ್ಲ, ನೈಟ್ ಔಟ್. ಲೆಟ್ಸ್ ಗೋ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಗರಕ್ಕೆ ಹೋಗ್ತಾ ಇದ್ದೀವಿ. ರಾಮೇಶ್ವರ ಕತೆ ಅಂದರೆ ಅಂಜುಲ್ಲಿ ಹೋಟೆಲ್ಗೆ ಹೋಗ್ತಾ ಇದ್ವಿ. ಯಾವುದಪ್ಪ ನಾವು ಊಟ ಬಂದು ಅವ್ರು ಹೇಳಿದ್ರಲ್ಲ ಅದೇ ಆಗಲಿ. ರಾಮೇಶ್ವರ ಬರ್ತಾ ಇದ್ದಾರೆ. ಬಿಡು ಜಾವ ಗಾಡಿ ನಿಧಾನಕ್ಕೆ ಓಡಿಸ್ಲಿಲ್ಲ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತಾರೆ, ಗೊತ್ತಾ? ಹಂಗೆ ರಾತ್ರಿ 11 ಗಂಟೆ ಆದರೂ ಈ ರೇಂಜಿಗೆ ಗಾಡಿ ಓಡಾಡ್ತಾ ಹೋಗೋಣ ಇಲ್ಲಿ. ದಟ್ಸ್ ಕಾಲ್ಡ್ ಬೆಂಗಳೂರು. ಬೆಳಗಿನ ಜಾವ ಆದ್ರೂ ಗಾಡಿಗಳು ಓಡಾಡ್ತಾರೆ. ಟೈಮ್ಲೆಸ್, ಟೈಮ್ಗೇನು ವ್ಯಾಲ್ಯೂ ಇಲ್ಲ ಇಲ್ಲಿ.
ಮನಿ ದಟ್ಸ್ ಕಾಲ್ಡ್ ಮನಿ. They can't buy happiness. ಫೋಟೋ ಹೊಡಿತಾರೆ ಅಂತಂದ್ರು ನೆಗ್ಗಿಸ್ಕೊಂಡು ಹೊಡೆಯೋದೆ. ಲೆಫ್ಟು ಬ್ರಾ ಫೋಟೋ ಹೊಡ್ಕೊಂಡಿದ್ದೀನಿ. ಇವನ್ ಕೈ ಹೆಂಗ್ ಮಾಡ್ತಾವಂತ ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಅಂತಾರಲ್ಲ ಹಂಗೆ ಮಾಡ್ತಾನೆ 30 ಸಲ. ಏನೋ ಒಂದು ನಗಾಗ್ತಿ ಅಲ್ವಾ ಅಣ್ಣ? ಈ ಕಡೆಗೆ ಬರ್ಬೇಕಾಯ್ತು ಇನ್ನೊಂಚೂರು. ಎಂತೆಂತ ಜನ ಅಲ್ಲ ಅವ್ರೆ. See, I'm playing a very big, intelligent game. ಸಿಗ್ನಲ್ಲು ಬಿತ್ತು, ನಮ್ದು ಬಿತ್ತು. ಧೀರ 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 ಈ ಸುಲ್ತಾನ. ಈ ಕಡೆಗೆ ಬರಲ್ಲ ಅಮ್ಮ. ಈ ಕಡೆಗೆ ಬತ್ತಿ ಅಂತ ಕಾಯ್ತಿದ್ದೆ ನಾನು. ಬೇಡ ಬೇಡ ಸುಮ್ಮನೆ ತಲೆ ಕೂದಲು ಹೋದ್ರತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. 7 ಸೆಕೆಂಡ್ ಅದ. 4 3 2 1. ನಮ್ಮ ರಿಷಬ್ ಶೆಟ್ಟಿ ಅವರ ಅಭಿಮಾನಿ ಇರಬೇಕು. ಪಂಜುರ್ಲಿ ಕೆಫೆ ಎಷ್ಟು ದಿನ ಆಯ್ತಣ್ಣ ಓಪನ್ ಆಗಿದ್ದು? ಓ 3 ತಿಂಗಳಾಯಿತು. ಅದೇ ಅಲ್ಲಿಗೆ ಬರ್ತಾಯಿದ್ದೀವಿ. ರಿಷಬ್ ಶೆಟ್ಟಿ ಅವರ ಪರಮ ಭಕ್ತ ಇರಬೇಕು ಮಚ್ಚ. ರಿಷಬ್ ಶೆಟ್ಟಿ ಅವ್ರ ಪರಮ ಭಕ್ತ ಇರಬೇಕು. ಬರ್ಗರ್ ಕಿಂಗ್, ಮೆಗನಾ ಫುಡ್ಸ್, ಜೈ ಅನ್ಸ್ಬಿಡೋತೆಗೆ ಗ್ಯಾಪಲ್ಲಿ. ಈಗ ಹೋಟ್ಲುಗಳಿಗೆ ಹೋದ್ರೆ ಏನು ಹೇಳಕ್ಕೂ ಬರಲ್ಲ. ಆಲೇಶ್ ಬಿಟ್ಬಿಡ್ತೀನಿ. ಯಾವ ನಿಜ ಗೊತ್ತಿಲ್ಲ. ಅದು ಹೇಳ್ತೀರ ತಿಂತೀನಿ ವೆಜ್ಜು ಯಾವ ಥರ ಕಾಣ್ತಿದ್ದೀರ. ನಮ್ಮ ಗೃಹಗೆ ಹುಡುಕ್ತಿದ್ದಾರೆ. ಯಾರು ಇಂಟ್ರೆಸ್ಟ್ ಇದ್ದವರು ಮದುವೆಯಾಗಿ ತಿಂಗಳಿಗೆ 1.5 ಲಕ್ಷ ದುಡಿತಾರೆ. ಇದು ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಇನ್ನೂ ಜಾಸ್ತಿ ಆದಾಯ ಬರ್ತಿದ್ದೇನೆ. ಇಲ್ಲಿ ತೋರಿಸು, ಏನಾಗಲ್ಲ. ಯಾಕೆ ಇದು ಮಾಡ್ತೀರಾ? ಓ ಇಲ್ಲಾಂದ್ರೆ ಹೆಣ್ಣು ಕೊಟ್ಬಿಡ್ತಾರ ನಿಂಗೆ? ಯಾರಿಗೂ ಹೇಳ್ಬಾರ್ದು. ಯೂತ್ಸ್ ಇವತ್ತು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸಾಹಸವನ್ನ ಮಾಡ್ತಿದ್ದಾರೆ. ಜೈ ಪರವಾಗಿಲ್ಲ, ನಮ್ಮ ಹುಡುಗರು ಸಹ ಸಮಾಜ ಸೇವೆಯನ್ನ ಮಾಡ್ತಾರೆ. ಆಯ್ತಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಡನ್ ನಾವು ಈ ಥರ ಎಲ್ಲ ಸಾಹಸವನ್ನ ಮಾಡ್ತೀವಿ. ಪರವಾಗಿಲ್ಲ, ನಮ್ಮ ಹುಡುಗರು ಎಲ್ಲ ಸಮಾಜ ಸೇವೆಯಲ್ಲಿ ಎತ್ತಿದ ಕೈ ಹುಲಿಗಳು. ನ್ಯೂ ಲಾಗ್, ನ್ಯೂ ಕಂಟೆಂಟ್ಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 2ನೇ ಅಡ್ಡ ರಸ್ತೆ, 3ನೇ ಮುಖ್ಯ ರಸ್ತೆ, ಫಸ್ಟ್ ಸ್ಟೇಜ್. ನೀರು ನಾವು ಹಿಡ್ಕೊಂಬರ್ಬೇಕಾ? ಸಾರಿ ಬ್ರೋ, ಐ ಡೋಂಟ್ ನೋ. ಸೆಲ್ಫ್ ಸರ್ವಿಸ್. ಸೊ ದಿಸ್ ಇಸ್ ಡ್ರಿಂಕಿಂಗ್ ವಾಟರ್, ದಿಸ್ ಇಸ್ ಆ್ಯಂಡ್ ತೊಡಿ ವಾಟರ್. ತೊಳಿತೇರಿ ತೊಳಿತೇರಿ ತೊಳಿತಾ ತೊಳಿತೇರಿ 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 ತೊಳಿತಾ. ಇದು ಏನಿದು ಗೊತ್ತೇ ಆಗ್ತಿಲ್ಲ. ಇಲ್ಲಿ ಗೊತ್ತಿಲ್ಲ. ಅಲ್ಲಿ ಹಾಕೊಂಡೆ ದುಡ್ಡು ಕೊಟ್ಟಿರಲ್ವ? ಸಾಹಸ ಎಲ್ಲ ಪಡ್ತೀವಿ ಮಚ್ಚ ನಾವು. ಏನೇನೋ ಸಾಹಸ ಎಲ್ಲ ಪಡ್ತೀವಿ ನಾವು.
ಸರ್ವೆಂಟ್ ಕೆಲಸ ಮಾಡ್ತಿದ್ದಾರೆ ಈಗ ನಮ್ಮ ಹುಡುಗರು. ಸಾಹಸ ಮೆರೆದಾಯಿತು, ಈಗ ಸರ್ವೆಂಟ್ ಕೆಲಸ ಆಯಿತು. ಈಗ ಕೂತ್ಕೋಬೇಕು. ನಮ್ಮ ಪಂಜುರ್ಲಿ ಹೋಟ್ಲಲ್ಲಿ ಜಾಮೂನು, ಪಲಾವು, ದೋಸೆ, ಇಡ್ಲಿ ವಡ ಎಷ್ಟೊತ್ತು ಎಲ್ಲ ಸಿಗ್ತದೆ. ಇನ್ನೇನು ಸ್ಪೆಷಲ್ ಅಣ್ಣ ಇಲ್ಲಿ? ಎಲ್ಲ ಥರದ ದೋಸೆ ಇದೆ, ಫಿಂಗರ್ ಚಿಪ್ಸ್ ಇದೆ. तू समझा? हाँ नहीं तू समझा नहीं. ತಿನ್ನು ಮಚ್ಚ. ಎಲ್ಲಿ ನಂಗೆ ಗೊತ್ತಿಲ್ಲ ಮಚ್ಚ, ನಮ್ಮ ಫಸ್ಟ್ ಟೈಮ್ ಬಂದಿರೋದು. ನಂಗೆ ಗೊತ್ತಿಲ್ಲ ಏನಿಲ್ಲ, ಸುಮ್ಮನೆ ಹತ್ತರೋಗ ಎತ್ತರೋಗ ಅಂತ ಹೇಳ್ಬಿಟ್ಟು ವಾಸನ ತಗೆ. ಹಾಂ, ಇದೇ ಸ್ಪೂನು. ಚಾಕ್ಲೇಟ್ ಎಲ್ಲ ಕಡೆ ಇನ್ನೊಂದೆರಡು ಕಡೆಗೆ ಸ್ಪೂನ್ ಅಷ್ಟೇ. ಏ ತಗೊಳ್ಳಲ್ಲ ಏನೋ ಬಾರಿ ಇದು ಹೆಂಗೆ ಹೇಳ್ತಾನೆ ಮಚ್ಚ. ಏನಿದು? ಏನು ರೈಸ್ ಇದು? ಜಾಮೂನ್ ರೈಸ್. ಲೆಮನ್ ರೈಸಾ? ರೈಸ್, ಜಸ್ಟ್ ರೈಸ್, ಗೀ ರೈಸ್, ಜಸ್ಟ್ ಗೀ ರೈಸ್. ತಿನ್ನಿ ಗೀ ರೈಸ್. ಗೀ ಅಂದರೆ ತುಪ್ಪ ಕಾಣಲ್ಲ, ತುಪ್ಪ ಹಾಕಿರೋದು ಕಾಣಲ್ಲ ಅನ್ನೋದಕ್ಕೆ ಇದಕ್ಕೆ ಗೀ ರೈಸ್ ಅನ್ನೋದು. ಕಂಡಿಡ್ದು ಬಿಟ್ಟೆ. ಇದು ಮೇಲಿರ್ಬೇಕು ಹಿಂಗೆ, ಅವಾಗ ಜನಗಳು ಎಲ್ಲ ನೋಡ್ತಾರೆ. ರೈಸ್ ನಾನು ಮಾಡಿದ್ದಲ್ಲ, ಆದರೂ ಅವ್ನು ಮಾಡಿರೋದು ಎತ್ಕೊಳ್ಬೇಕಲ್ವಾ. ಸೊ ಗೀ ರೈಸ್, ತುಪ್ಪ, ಸವಿ ತುಪ್ಪ, ಸೂಪರ್ ತುಪ್ಪ, ಶಿವಿ ಸೂಪರ್. ಎಡಿಟರ್ಗಳು ಅವೈಲೇಬಲ್ ಬೇಕಾಗಿದ್ದಾರೆ. ಈಗ ಮಾಡಿರೋ ವಿಡಿಯೋಗಳನ್ನ ಎಡಿಟ್ ಮಾಡೋಕ್ಕೆ ಒಬ್ಬನ ಕೈಲಿ ಆಗಲ್ಲ, ತುಂಬ ಕಷ್ಟ ಇದೆ. ಸೊ ಸ್ಪೂನಲ್ಲೇ ತಿನ್ಬೇಕಾ? ಮುಂಚೆ ಸ್ಪೂನಲ್ಲೇ ತಿನ್ಬೇಕಾ? ರೆಪ್ಯುಟೇಷನ್ ಯಾರು ಏನಾರು ಅಂದ್ಕೊಳ್ಳಿ, ನಾವು ತಿನ್ನೋದಕ್ಕೆ ಇಲ್ಲ. ಮತ್ತೆ ನಂಗೆ ಕಡಿಮೆ ಹಾಕಿ ಕೊಟ್ಬಿಟ್ಟವ್ರು, ನಿಮ್ಗೆ ತುಂಬ ಹಾಕಿದ್ದಾರೆ. ಯಾಕೆ ನಂಗೆ ಕಡಿಮೆ ತಿನ್ನೋದು ಅಂತ ಗೊತ್ತಾ ಅವ್ರಿಗೆ? ಇಷ್ಟೊತ್ತು ತಿಂತೀನ ನಿಜವಾಗ್ಲೂ ಗೊತ್ತಿಲ್ಲ. ಬನ್ನಿ ಟೇಸ್ಟ್ ಮಾಡೋಣ. ಎಲ್ಲ ಖಾಲಿ ಆದ್ಮೇಲೆ ತೋರಿಸ್ತೀನಿ ತಡೀರಿ. ನಾನೇ ಪರವಾಗಿಲ್ಲ ಕಳ, ನೋಡೋಕೆ ಸಣ್ಣಗಿರೋ ಪರವಾಗಿಲ್ಲ, ಒಂದು ತಟ್ಟೆ ಖಾಲಿ ಮಾಡೀನಿ. ನನ್ನ ಮಗ ಎಷ್ಟು ಬಿಟ್ಟು ನೋಡೋಣ. ವೇಸ್ಟ್ ನನ್ನ ಮಧ್ಯ ದನ ಕಾಯಿನಿ. ಸರಿಯಪ್ಪ, ನೀರು ಕುಡಿತೀನಿ. ಅಜ್ಜಿ ಕೊನೆಗೂ ಕರೆಕ್ಟ್ ಮೆಣಸಿನ್ಕಾಯಿ ನಿಮ್ಮಟ ಆಯ್ತಲ್ಲ. ಇಷ್ಟೊಂದಂಗೆ ಚೆನ್ನಾಗಿ ತಿಂದ್ಬಿಟ್ಟು ಈ ಕೊನೆ ಥರ ಮೆಣಸಿನ್ಕಾಯಿ ತಿಂದ್ಬಿಟ್ಟೆ. ಅಣ್ಣ ಬಾಯ್. ಮತ್ತೆ ಕರೆಕ್ಟಾಗಿ ಸಿಗ್ನಲ್ಗೆ ಸಿಕ್ಕಿದ್ವಿ ಕಾರಣ. ಹೋಗ್ಬೇಕಾದ್ರು ಅದೇ ಸಿಗ್ನಲ್ಲು, ಬರ್ಬೇಕಾದ್ರು ಅದೇ ಸಿಗ್ನಲ್ಲು. ಓ ಇಲ್ಲಿ ಇಲ್ಲದ ಟ್ರಿಬಲ್ ರೈಡ್ ಅಲ್ವಾ, ಅದಕ್ಕೆ ಇಳಿತವ್ರ ಕಲೆಕಾರರು. ಬನ್ನಿ ಸ್ನೇಹಿತರೆ, ಎಲ್ಲರೂ ಹೋಗೋಣ. ಮಜಾ ಹೆಂಗ್ ಹೋದ ಗೊತ್ತಾ ನೀನು? ಬೀಳಂಗೆ ಹೋದ. ಮಹೋತ್ಸವ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಮುಗಿದು ಹೋಗಿದೆ. ನಮ್ಮ ಗಾಯಸ್ ಬರಬೇಕಷ್ಟೇ. ಈಗ ಎಲ್ಲಿ ಬರ್ತಿದ್ದಾರೆ? A few moments later. ಒಬ್ರು ಅಡ್ಡ ಮಂಕಳ್ರಿ, ಒಬ್ರು ಉದ್ದ ಮಂಕಳ್ರಿ. ಚೆನ್ನಾಗಿ ಮಂಕೋಬೋದು ನೆಮ್ಮದಿಯಾಗಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಇವನ್ ಮಂಕತನ್ ಬಿಡು, ಅಡ್ಡ ಮಲ್ಕತನ, ಸಮಸ್ಯೆ ಇಲ್ಲ. ದಟ್ಟ
ನಾನು ತಿಂದು ಆಗುತ್ತಲ್ಲ ಇಲ್ಲೇ ಮತ್ತಿದೆ ಯಾರಿಗೆ ಗೊತ್ತಿದ್ದು ಅವನಿಗೆ ಅವನು ಸಿಂಹ ಅನ್ಕೊಂಬಿಟ್ಟು ಅವನಿಗೆ ಕಳ್ಳಿ ತರ ಕೂಗ್ತಾನೆ ಮಚ್ಚ ಬಾಗ್ಲ ಹಾಕಿಲ್ಲ ಕಳ್ಳ ಯಾರು ಬಂದ್ಬಿಡ್ತಾರೆ ಅಯ್ಯೋ ಶಿವ ಮಚ್ಚ ಇಲ್ಲಿ ಲೈಟ್ ಆಫ್ ಮಾಡಿಲ್ಲ ಗೊತ್ತಿಲ್ಲ ನಂಗೆ ಪೀಸ್ ತೆಗೀನು ಎಲ್ಲ ತೆಗೆದು ಬಿಡ್ತೀನಿ ರಾಮ ಭಕ್ತ ನಮ್ಮ ಜೈ ಜೈ ರಾಮ ಜೈ ಜೈ ರಾಮ ಗುಡ್ ನೈಟ್ ಗೈಸ್ ಜೈ ಜೈ ರಾಮ ಹಾಯ್ ಫ್ರೆಂಡ್ಸ್ ಐ ಲವ್ ಯು ಹಾಯ್ ಫ್ರೆಂಡ್ಸ್ ಐ ಲವ್ ಯು ಮದ್ವೆ ಆಗ್ತೀನಪ್ಪ ನಾನ್ ಮದ್ವೆ ಆಗ್ತೀನಿ ಪಕ್ಕದ ಮನೆ ಅಂಕಲ್ ಅವ್ರ ಹೆಂಡತಿ ತಪ್ಕೊಂಡು ಉಡ್ಸ್ತಾನಪ್ಪ. A few moments later. 2,000 years later. One eternity later. ಅದಕ್ಕೆ ಆಟೋ ಡ್ರೈವರ್ಸು ಪಕ್ಕಾ ಪ್ರೀತಿ ಮಾಡೋರು ಅಂತ ಎಷ್ಟಿಲ್ಲದೆ ಹೇಳೋದ ನೋಡಿ ಲೈನ್ಸ್ ನೋಡಿ. ರಾಮನಂತೆ ಪ್ರೀತಿಸುವ ಗಂಡಿಲ್ಲ, ಸೀತೆಯಂತೆ ಕಾಯುವ ಹೆಣ್ಣಿಲ್ಲ, ಅದಕ್ಕೆ ಈ ಭೂಮಿಯಲ್ಲಿ ಪ್ರೀತಿಗೆ ಬೆಲೆ ಇಲ್ಲ. ಏನು ಲೈನ್ ಬ್ರೋ, ಅಟ್ ಸಾಫ್ಟ್. ಈ ಟ್ರಾಫಿಕ್ ನೋಡಿ ನನಗಂತೂ ಸಾಂಗ್ ಬರ್ತದ ಒಂದು. ಈ ಮಳೆ ತುಂತುರು ಮಳೆ ಬರ್ತಿರೋದಕ್ಕೆ ಅದಕ್ಕೂ ಇದೇ ನಾಡು ಇದೇ ಭಾಷೆ ಎಲ್ಲೆಂದೂ ನನ್ನ ದಾರಿಯಲ್ಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರ. A few moments later. ಗೈಸ್ ನೆನ್ನೆ ನೈಟು ಮಲ್ಕೊಂಬಿಟ್ವಿ, ಬೆಳಗ್ಗೆ ಎದ್ವಿ, ಇವತ್ತೆಲ್ಲ ಮುಗಿದೋಗಿದೆ. ಸೊ ಇವತ್ತು ನೈಟು ವಿಶೇಷವಾಗಿ ಪಲಾವ್ ಮಾಡ್ತಾ ಇದ್ದೀವಿ. ಅವನಲ್ಲಿ ಫೋನ್ ಚಾರ್ಜ್ ಹಾಕೋಕೆ ಹೋದ. ಓಕೆ ಸಾರಿ, ಟೊಮಟೊ ನಾವು ಪಲಾವ್ ಅನ್ಕೊಂಬಂದಿಲ್ಲ ನೋಡಿ, ಚೋಟು ಬಟಾಣಿ ಎಲ್ಲ ತಂದಿದ್ವಿ ಮಗನೇ. ಇವತ್ತಿನ ವಿಶೇಷ ಬ್ಯಾಚುಲರ್ ಪಲಾವ್ ವಿತ್ ಬಾಯ್ಸ್. ಬ್ಯಾಚುಲರ್ ಪಲಾವ್ ಮಾಡ್ತಿದ್ದಾರೆ, ಟೊಮೆಟೊ ಬಾಟ್ ಅಂತಿದ್ದಾರೆ. ಎರಡರಲ್ಲಿ ಏನಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಆಗ ಹಾಕಿ ಬಿಟ್ಟಲ್ಲ, ಇಷ್ಟು ಈಸಿನ ಹಾಕೋದು. ಬ್ರೋ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಯ್ ಗೈಸ್, ಐ ಲವ್ ಯು. ಹಾಯ್ ಫ್ರೆಂಡ್ಸ್ ಐ ಲವ್ ಯು. ಅಲ್ಲ ಸಾರಿ, ಸುಳ್ಳು ತಪ್ಪೇ ಬಿಟ್ಟೆ. ಹಾಯ್ ಫ್ರೆಂಡ್ಸ್ ಐ ಲವ್ ಯು. ಹಾಯ್ ಫ್ರೆಂಡ್ಸ್ ಐ ಲವ್ ಯು. ಗೈಸ್ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಮ್ಮ ಹೇಮಂತ್ ಅಣ್ಣ ಅವರು ಅಪರೂಪಕ್ಕೆ ಬಂದಿದ್ದಾರೆ, ಇವತ್ತು ಬಂದಿದ್ದಾರೆ. ಸೊ ಎಲ್ಲ ಗ್ಯಾಂಗ್ ಸೇರ್ಬಿಟ್ಟಿದ್ದೀವಿ. ಏನೋ ಒಂದು ಅಲ್ಲೇ ಏನೋ ಎಕ್ಕಿಸ್ತಿದ್ದಾರೆ ಅಂತ ಅನ್ಕೊಂತಿದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಆದ್ರೆ ಈ ಮುಖದಲ್ಲಿ ಯಾಕೋ ಏನೋ ಅಲ್ಲೇ ಎಲ್ಲ ಮುಚ್ಚಿ ಹೋಗಿದೆ ಅನ್ನೋ ರೇಂಜಿಗೆ ಮಾತಾಡ್ತಿದ್ದಾರೆ ಇವರು. ಸಮುದ್ರ ಇನ್ನೂ ಇದೆ. ನಾನು ನನ್ನ ಸಮುದ್ರ, ನೀನು ಸಾಗರ 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 ಸಾಗರ. ಒಂದ್ ಲೋಟಕ್ಕೆ 2 ಲೋಟ ನೀರು ಹಾಕು. ಒಂದ್ ಲೋಟಕ್ಕೆ 2 ಲೋಟ ನೀರು ಹಾಕು. ಲೋಟ ಅಕ್ಕಿಗೆ 2 ಲೋಟ ನೀರು. ಆಯ್ತಣ್ಣ. ಏನು ಸರಿ ರೆಡಿ ಮಾಡ್ತೀರಿ ಗೈಸ್? ಒಂದು ಸ್ವಲ್ಪ ಏನು ಹ್ಞೂ ಸಾಕಲ್ವಾ? ನಮಗೆ ಸೇರಲ್ಲಿ ಹೇಳಿದ್ರು ರೂಢಿ, ಲೋಟದಲ್ಲಿ ಗೊತ್ತಾಗಲ್ಲ. ಏನ ಸೇರಲ್ಲಿ ಅಳತೆ ಮಾಡಿ ರೋಡಿ ಎಂದಿದ್ದು ಕಾಪುರ ಶುಂಠಿ. ಈಗ ವಿಡಿಯೋ ಮಾಡಿ ಏನು ಪ್ರಯೋಜನ? ಈಗಲೇ ಇರೋದು ಟೆಕ್ನಾಲಜಿ. ಇದು ಕೊತ್ತಂಬರಿ.
ಇದು ಆಲೂಗಡ್ಡೆ ಹೆಚ್ಚು ಹಾಕಿದೀವಿ, ಮಸಾಲೆ ಹಾಕಿದೀವಿ, ಸಾಂಬಾರ್ ಪುಡಿ, ಖಾರದ ಪುಡಿ, ಪಲಾವ್ ಪುರಿ ಬರುತ್ತಲ್ಲ ಅದು ತಂದ ಇಲ್ಲ. ಪಲಾವ್ ಪುಡಿ ಇಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರು ಕಡ್ಡಾಯ ಮಾಡಿಲ್ಲಣ್ಣ. ಇಲ್ಲ ಟೊಮೆಟೊದ ಪುಡಿ, ಅದಕ್ಕೆ ಸಾಂಬಾರ್ ಪುಡಿ ಮತ್ತೆ ಖಾರ ಪುಡಿ ಹಾಕಿದ್ದು. ಮಿಕ್ಸ್ ಮಾಡಾಕಿದೀವಿ. ಇದೊಂಥರ ಏನು ಏನು ಬ್ಯಾಚುಲರ್ ಬಾತು ಅಂತಂದ್ಮೇಲೆ ಹಂಗೆ ಇರ್ಬೇಕು. ಎಲ್ಲದು ಹಾಕಿದ್ರೆ ಚೆನ್ನಾಗಿರಲ್ಲ, ಫ್ಯಾಮಿಲಿ ಬಾತ್ ಆಗ್ಬಿಡುತ್ತೆ. ಆಮೇಲೆ ಏನಾದ್ರು ಒಂದು ಮಿಸ್ ಆಗ್ತಿರ್ಬೇಕು, ಇಲ್ಲ ಜಾಸ್ತಿ ಆಗ್ತಿರ್ಬೇಕು. ಶರತ್ ಅವರು ಟೇಸ್ಟ್ ನೋಡ್ತಿದ್ದಾರೆ ಈಗ. ಅಲ್ಲ ತೀರ್ಥ ಮುಗಿತೈತೆ. ಹೇಗಿದೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಉಪ್ಪು ಕೈಯಲ್ಲಿ ಹಾಕೋದ್ರಲ್ಲ ಹಾಕ್ಬಿಡ. ಬಿಸಿ ಬಿಸಿ ಪಲಾವ್ ರೆಡಿ ಆಗಲು ಇನ್ನು ಕೆಲವೇ ನಿಮಿಷಗಳು ಕಾಯಬೇಕಾಗಿದೆ. ಫೈನಲಿ ಪಲಾವ್ ಮಾಡಿದ್ದೀವಿ. ಬದುಕಿದೀವೋ ಸತ್ತಿದೀವೋ ಗೊತ್ತಿಲ್ಲ, ಒಟ್ಟು ತಿಂತೀವಿ. ಎಲ್ಲ ತಿಂತಾ ಇದ್ದಾರೆ, ನಾವು ತಿಂತಾ ಇದ್ದೀವಿ. ಬ್ರೋ ಏನೋ ಮುಖ ನೋಡ್ಕೊಳ್ಳಿ, ಯಾರು ಸತ್ತೋದ್ರೆ ಬೆಳಗ್ಗೆ ಬರೀರ್ತೀವಿ. ಓಕೆ ಬಾಯ್ ಗಾಯ್ಸ್. ಓಕೆ ಪಲಾವ್ನ ಟೇಸ್ಟ್ ಮಾಡ್ತೀವಿ, ನೋಡೋಣ. ನಾವು ಮಾಡಿರೋ ಪಲಾವೇ ಅಲ್ವಾ, ಹಂಗಾಗಿ ಇದಕ್ಕೆ ಗುಡ್ ಕಮೆಂಟ್ಸೇ ಬರುತ್ತೆ. ಸೊ ನಾವೇನು ಹೇಳಕ್ಕೆ ಹೋಗಲ್ಲ. ಇನ್ನೊಂದು ದಿನ ಎಲ್ಲ ನಿಜವಾದ ಬಹಿರಂಗವನ್ನು ಮಾಡ್ತೀವಿ. ಯಾಕೆಂದರೆ ಎಸ್ ಅಸಲಿ ಆಟ ಇನ್ನೂ ಇದೆ. ಮುಂದೊಂದು ದಿನ ಹಿಂಗೆ ಆಗುತ್ತೆ ಅಂತ ಅವಾಗ ಹೇಳ್ತೀವಿ. ಈಗ ಸದ್ಯಗೆ ಗುಡ್ ನೈಟ್. ಅಣ್ಣ ಏನು ಹರ್ಟ್ ಮಾಡ್ತೇನೆ ನೀನು. ನಮ್ಮ ಅಭಿಮಾನಿಗಳಿಗೆ 117 ಜನ ಇದ್ದಾರೆ, ಒಳ್ಳೆಯವರು. ಬೇಡ ಅನ್ಬಾರ್ದು. ಸಾರಿ ಗೈಸ್, ಗುಡ್ ನೈಟ್, ಬಾಯ್ ಬಾಯ್, ಸ್ವೀಟ್ ಡ್ರೀಮ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಹೇಳಿ ಗುಡ್ ಬೈ. ಬಾಸ್ ಹೋಗ್ತಿದೆ. ಹಲೋ ಅಡ್ಡ ಸೆನೆಟ ಹೋಗ್ತಾವನೆ. ಬಾಯ್, ಗುಡ್ ನೈಟ್. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ ಬಾಯ್.